ಎಲ್ಲರಿಗೂ ನಮಸ್ತೆ. ದೇಶಾನಿ ಸ್ಕೂಲಲ್ಲಿ ಸ್ಯಾಟರ್ಡೇ ಮೀಟಿಂಗ್ ಇತ್ತು, ಪೇರೆಂಟ್ಸ್ ಟೀಚರ್ ಮೀಟಿಂಗು. ಸೊ ನಾರ್ಮಲಾಗಿ ನಾವು ಹೋಗಿದ್ವಿ, ನೋಡಿ ಕೂತ್ಕೊಂಡಿದ್ದೀವಿ ಕ್ಲಾಸ್ ರೂಮು. ಮತ್ತೊಬ್ರು ಇದ್ದರು, ಸೊ ಹೊರಗೆ ವೆಯ್ಟ್ ಮಾಡ್ತಾಯಿದ್ವಿ. ಪ್ರತಿ ಸಲ ಮೀಟಿಂಗ್ ಹೋದಾಗಲೂ ಏನು ಅವಳದೇನು ನನಗೇನು ತೊಂದರೆ ಇರೋಲ್ಲ, ಯಾಕಂದರೆ ಪ್ರತಿ ಸಲಿನೂ ಅವಳು ಫಸ್ಟ್ ತೆಗೆದಿರ್ತಾಳೆ. ನೋಡಿ ಕೊಟ್ಟರು, ನೋಡ್ತಾಯಿರಿ ಸ್ವಲ್ಪ ಏನೇನು ಮಿಸ್ಟೇಕ್ ಮಾಡಿದ್ದಾಳೆ ಏನು ಅಂತ. ಆಲ್ಮೋಸ್ಟ್ ಏನೂ ಮಿಸ್ಟೇಕ್ ಮಾಡಿಲ್ಲ, 2 ಮಾರ್ಕ್ಸ್ ಅಷ್ಟೇ ಕಡಿಮೆ ಆಗಿದೆ. ಬಿಟ್ಟರೆ ಎಲ್ಲದರಲ್ಲೂ 30 ಔಟ್ ಆಫ್ 30, 29 ಅಂತ ತೆಗೆದಿದ್ದಾಳೆ. ನೋಡಿ ಎಲ್ಲ ಚೆನ್ನಾಗಿ ಬರೆದಿದ್ದಾಳೆ. ಈ ಟೈಮು ಕ್ಲಾಸಿಗೂ ಕೂಡ ಈ ಟೈಮು ಕೂಡ ಫಸ್ಟ್ ಬಂದಿದ್ದಾಳೆ. ಖುಷಿ ಆಯಿತು. ಎಲ್ಲ ಟೀಚರ್ಸು ಚೇಂಜ್ ಆಗಿಬಿಟ್ಟಿದ್ದಾರೆ, ಯಾರೋ ಒಬ್ಬರು ಮಾತ್ರ ಹಳಬ್ರಿದ್ದಾರೆ, ಇನ್ನೆಲ್ಲ ಹೊಸೊಬ್ರು. ಅವ್ರ ಕ್ಲಾಸ್ ಟೀಚರ್ ಕೂಡ ಹೊಸೊಬ್ರು, ಶಿವಾನಿ ಮೇಡಮ್ ಅಂತ. ಸೊ ಅವ್ರ ಹತ್ರ ಹೋಗಿ ಕೇಳಿದಾಗ ಅವ್ರು ಹೇಳಿದ್ದು ಇಷ್ಟೇ, ನನ್ನ ಅಸಿಸ್ಟೆಂಟ್ ಆಗಿಬಿಟ್ಟಿದ್ದಾಳೆ, ನನಗಿಂಥದ್ದೊಂದು ಮಗು ಹುಟ್ಟಿಲ್ವೇ ಅಂತ ನನಗನ್ಸುತ್ತೆ ಕೆಲವೊಂದು ಸಲ ಅಂತ ಹೇಳಿದ್ರು. ಆ ಮಾತು ಕೇಳಿದಾಗ ನಿಜ ನನಗೆ ಖುಷಿ ಆಗುತ್ತೆ. ಅಂಥ ಮಗು ನನ್ನ ಹೊಟ್ಟೆಲಿ ಹುಟ್ಟಿದೆ ಅಲ್ಲ, ಇದಕ್ಕಿಂತ ಇನ್ನೇನು ಬೇರೆ ಬೇಡ. 100 ಮಕ್ಳುಗಳೊಬ್ಬಳು ಸಮ ನನಗೆ ಅಂತ ಹೇಳ್ತೀನಿ. 2 ಮಕ್ಕಳು 3 ಮಕ್ಕಳು ಬೇಡವಾ, ಗಂಡು ಮಕ್ಕಳು ಬೇಡ ಅನ್ನೋರಿಗೆ ಒಂದೇ ಉತ್ತರ, ನನಗೆ ಆ 2-3 ಮಕ್ಕಳು, ಆ 100 ಮಕ್ಕಳು ಸಮನೂ ಕೂಡ ನನ್ನೊಂದು ಮಗು ಮಾಡ್ತಿದ್ದೆ ಅನ್ನೋ ಒಂದು ನನಗೆ ಖುಷಿ ಇದೆ, ಒಂಥರ ಗರ್ವ ಇದೆ ಅನಿಸುತ್ತೆ ಅಂತಲೇ ಹೇಳ್ತೀನಿ ನಾನು. ನೋಡಿ ಎಲ್ಲದರಲ್ಲೂ ಔಟ್ ಆಫ್ ಔಟ್ ತೆಗೆದಿದ್ದಾಳೆ. ಟೀಚರ್ಸ್ನ ಪ್ರತಿ ಸಲ ನಾನು ಹೋಗಿ ಕೇಳಬೇಕಾದ್ರೆ ಎಲ್ಲ ಮಕ್ಳಿಗೂ ಅದು ಹೇಳ್ಕೊಡಿ, ಇದು ಹೇಳ್ಕೊಡಿ ಸ್ವಲ್ಪ ಅಂತಾರೆ. ಬಟ್ ನನ್ನ ಮಗಳಿಗೆ ನಾನು ಪ್ರತಿ ಸಲ ಹೋದಾಗ ನಾನು ಟೀಚರ್ಸ್ಗೆ ಹೇಳಬೇಕು, ನೀವು ಹೀಗೆ ಹೇಳ್ಕೊಡ್ಬೇಕಂತೆ ಅಂತೆಲ್ಲ. ನೋಡಿ ಕ್ಲಾಸಲ್ಲಿ ಬೋರ್ಡಲ್ಲೂ ಕೂಡ ಹಾಕಿದರು, ಫಸ್ಟ್ ಬಂದಿದ್ದಾಳೆ. ಇಕೋ ಕ್ಲಬ್ಬಲ್ಲೂ ಕೂಡ ಫಸ್ಟ್ ಬಂದಿದ್ದಾಳೆ. ಅಕಾಡೆಮಿಕಲ್ ಟಾಪರ್ ಗ್ರೇಡಲ್ಲೂ ಕೂಡ ಈ ಟೈಮು ಫಸ್ಟ್ ಬಂದಿದ್ದಾಳೆ. 3 ಕಡೆಯೂ ಚಾಂಪಿಯನ್ಶಿಪ್ಪಲ್ಲಿ ಫಸ್ಟ್ ಬಂದಿದ್ದಾಳೆ. ಫುಲ್ ಖುಷಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳು. ಇದು ಒಂದು ಕಡೆ ಫ್ರೆಂಡ್ಶಿಪ್ ಡೇದು, ವರಮಹಾಲಕ್ಷ್ಮಿ ಹಬ್ಬದ್ದು ಪ್ರತಿಯೊಂದು ಅಲ್ಲಿ ಮಾಡಿ ಹಾಕಿದ್ದಾರೆ. ಮಕ್ಳುಗಳಿಗೆ ಈ ಥರ ಹಾಕಿದಾಗ ಅದ್ರ ಬಗ್ಗೆ ಅವ್ರಿಗೆ ತಿಳಿಯುತ್ತೆ. ತುಂಬ ಚೆನ್ನಾಗಿ ದೊಡ್ಡ ಮಕ್ಳುಗಳೆಲ್ಲ ಮಾಡಿದರು. ನನ್ನ ಮಗಳು ಅದು ಅಲ್ಲಿ ಹಾಕಿಲ್ಲ, ಬೇರೆ ದೊಡ್ಡ ಮಕ್ಳದ್ದು ಮಾಡಿದ್ದಾರೆ. ಎಲ್ಲ ಕೇಳಿಕೊಂಡು ಖುಷಿ ಆಯಿತು. ಏನು ಹೇಳ್ಕೊಡೋದು ಬೇಡ, ಇನ್ನೂ ಎಕ್ಸ್ಟ್ರಾ ಬೇರೆ ನೀವು ಹೇಳ್ಕೊಡಿ, ಅವಳಿಗೆ ನಾವು ಏನು ಹೇಳ್ಕೊಡೋದು ಬೇಡ, ಆರಾಮಾಗಿರಿ ನೀವು, ನಿಮ್ಮ ಮಗಳು ಅಂತ ಖುಷಿ ಪಡಿ. ಇಂಥ ಒಂದು ಆಸ್ತಿ ನಮ್ಮ ಸ್ಕೂಲಲ್ಲಿದೆ ಅಂತ ನಾವು ಖುಷಿ ಪಡ್ತೀವಿ ಅಂತಾರೆ. ಅಷ್ಟು ಮಾತು ನನಗೆ ಸಾಕು. ದೊಡ್ಡವರಾಗಿ ನನ್ನ ಮಗಳು ನನಗೆ ಕಿರೀಟ ತೊಗೊಂಬರೋದು ಬೇಡ, ಈ ವಯಸ್ಸಲ್ಲಿ ಇಷ್ಟು ಮಾಡ್ತಿದ್ದಾಳಲ್ಲ ನನ್ನ ಮಗಳು, ನಾನು ಹೆತ್ತಿ ನನಗೆ ಸಾರ್ಥಕ ಆಯಿತು ಅನಿಸುತ್ತೆ. ನೋಡಿ ಇಲ್ಲೆಲ್ಲ ಹೊರಗೆ ತುಂಬ ಚೆನ್ನಾಗಿದೆ ವಾತಾವರಣ. ನಾನು ಫಸ್ಟ್ ಹೋದಾಗ ನನಗೆ ಇಷ್ಟ ಆಗಿದ್ದೆ, ನನಗೆ ಅಲ್ಲಿನ ಸ್ಕೂಲಿನ ವಾತಾವರಣ. ನೋಡಿ ಅಲ್ಲೆಲ್ಲ ಆಟ ಆಡಿದ್ಲು ಒಂದು 5 ನಿಮಿಷ. ತುಂಬ ಒಂದು 2-3 ಎಕರೆಯಲ್ಲಿ ಇರಬೇಕು ಅನಿಸುತ್ತೆ, ತುಂಬ ದೊಡ್ಡದಾಗಿದೆ. ವಾತಾವರಣ ತುಂಬ ಚೆನ್ನಾಗಿದೆ. ಮಕ್ಳುಗಳಿಗೆ ವಾತಾವರಣ ಮೇನ್ ಇಂಪಾರ್ಟೆಂಟು ಎಜುಕೇಷನ್ ಜೊತೆ. ಅಂಥ ವಾತಾವರಣ ಅಲ್ಲಿದೆ. ನೋಡಿ ಗ್ರೌಂಡ್ ಕೂಡ ಎಷ್ಟು ಚೆನ್ನಾಗಿದೆ, ಫ್ರೆಶ್ ಆಗಿದೆ. ಎಲ್ಲಿ ಯಾವ ಕಡೆ ನೋಡಿದ್ರು ಗ್ರೀನಿಶು. ಸ್ವಲ್ಪ ಒಳಗದಂಗಿದ್ರು ಸ್ಕೂಲು ಸಿಟಿಯಿಂದ. ನಾನು ಕರೆಕ್ಟಾಗಿ ಚೂಸ್ ಮಾಡಿದ್ದೀನಿ ಅನಿಸುತ್ತೆ. ನೋಡಿ ಮಕ್ಳುಗಳಿಗೆ ಗೊತ್ತಾಗಲಿ ಅಂತ ಟೊಮೊಟೊ, ಆಮೇಲೆ ಬೀನ್ಸ್ ಇದೆಲ್ಲ ಬೆಳೆಸ್ತಾ ಇದ್ದಾರೆ ಅಲ್ಲಿ. ನೋಡಿ ಮಕ್ಳುಗಳಿಗೆ ಅದ್ರ ಪರಿಚಯ ಆಗಬೇಕು, ಏನೇನು ಹೇಗೆ ಬೆಳೆಯುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬೀನ್ಸ್ ಬಂದಿದೆ, ನೋಡಲಿಕ್ಕೆ ನಮಗೆ ಖುಷಿ. ಒಂದು ಕಡೆ ಅದನ್ನು ಮಾಡ್ತಾಯಿದ್ದಾರೆ, ಮಕ್ಳಿಗೆ ಇದು ಪರಿಚಯ ಆಗಬೇಕು. ಸೊ ನೋಡಿ ಪರಂಗಿ ಪಪ್ಪ ಎಲ್ಲ ಚೆನ್ನಾಗಿಬಿಟ್ಟಿದೆ. ನೋಡಿ ನನ್ನ ಮಗಳು PTM ಈ ಥರ ಇತ್ತು, ಹೋಗಿ ಬಂದ್ವಿ. ನನಗೆ ಖುಷಿ ಆಗುತ್ತೆ ಪ್ರತಿ ಸಲಿನೂ. ಅಷ್ಟೇ ಎಫರ್ಟ್ ಅವಳು ಹಾಕ್ತಾಳೆ, ಅಷ್ಟೇ ಎಫರ್ಟಿಂದ ನಾನು ಯಾವುದೇ ಟ್ಯೂಷನ್ ಕಲಿಸಲ್ಲ, ಮನೇಲಿ ಹೇಳ್ಕೊಡ್ತೀನಿ. ಯಾವಾಗಲೂ ಮೊಬೈಲಲ್ಲಿ ಕೊಟ್ಟರೆ ಹಾಳಾಗಿ ಹೋಗ್ತಾರೆ ಮಕ್ಕಳು ಅಂತ ಹೇಳೋವಂಥ ಪೇರೆಂಟ್ಸ್ಗೆ ನಾನು ಇದೊಂದು ಒಳ್ಳೆಯ ಉದಾಹರಣೆ. ನನ್ನ ಮಗು ಫಸ್ಟ್ ಓದಲಿಕ್ಕೆ ಪ್ರಿಫರೆನ್ಸ್ ಕೊಡ್ತೀನಿ, ಅದಾದಮೇಲೆ ನಾನು ನೆಕ್ಸ್ಟು ಯೂಟ್ಯೂಬು, ರೀಲ್ಸ್ ಎಲ್ಲ ಕೂಡ ಮಾಡಿಸ್ತಿದ್ದೀನಿ. ಎಲ್ಲ ಯಾಕಂದರೆ ಎಲ್ಲ ಆ್ಯಕ್ಟಿವಿಟೀಸ್ ಮಕ್ಕಳಿಗೆ ಕಲಿಸ್ಬೇಕು ನಾವು ಅಂತ ಹೇಳ್ತಾ ನಂದೊಂದು ಈ ಸಣ್ಣ PTMದು ಒಂದು ವಿಡಿಯೋನ ಮುಗಿಸ್ತಿದ್ದೀನಿ. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.